ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ. ಜ್ಞಾನದ ಮಂಥನದ ಮೂಲಕ ಅಮೃತ ಪ್ರಾಪ್ತಿಯಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, 21 ಜನ್ಮಕ್ಕೋಸ್ಕರ ಸಂಪತ್ತಿನಿಂದ ಸಂಪನ್ನ ಆಗುವುದಕ್ಕೋಸ್ಕರ ಸಾಧನ ಏನಾಗಿದೆ? 21 ಜನ್ಮಕ್ಕೋಸ್ಕರ ಮಾಲಾಮಾಲ್ ಆಗಲು ಸಾಧನ ಏನಾಗಿದೆ? ಉತ್ತರ, ಜ್ಞಾನರತ್ನ. ನೀವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಎಷ್ಟು ಜಾಸ್ತಿ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಮಾಲಾಮಾಲ್ ಆಗುತ್ತೀರಾ. ಈಗ ನಮಗೆ ಪ್ರಾಪ್ತಿಯಾಗುತ್ತಿರುವಂತಹ ಜ್ಞಾನರತ್ನ ಸತ್ಯಯುಗದಲ್ಲಿ ವಜ್ರ ವೈಡೂರಿ ಆಗಿಬಿಡುತ್ತದೆ. ಯಾವಾಗ ಆತ್ಮರಾದ ನಾವು ಜ್ಞಾನರತ್ನವನ್ನೇ ಧಾರಣೆ ಮಾಡಿಕೊಳ್ಳುತ್ತೇವೋ, ನಮ್ಮ ಬಾಯಿಂದ ಜ್ಞಾನರತ್ನಗಳೇ ಬರುತ್ತದೆಯೋ, ಜ್ಞಾನರತ್ನವನ್ನೇ ನಾವು ಕೇಳುತ್ತೇವೋ ಮತ್ತು ಅನ್ಯರಿಗೆ ಜ್ಞಾನರತ್ನವನ್ನೇ ಹೇಳುತ್ತೇವೋ, ಆಗ ನಮ್ಮ ಹರ್ಷಿತ ಮುಖ ಚೆಹರೆ ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧ ಮಾಡುತ್ತದೆ. ಅಸುರಿ ಗುಣಗಳನ್ನು ಸಮಾಪ್ತಿ ಮಾಡಿಕೊಂಡಾಗ ಮಾತ್ರ ನಾವು ಸಂಪತ್ತಿನಿಂದ ಸಂಪನ್ನ ಆಗಲು ಸಾಧ್ಯ. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಇದಂತೂ ಗೊತ್ತಿದೆ, ಸತ್ಯಯುಗದಲ್ಲಿ ಯಾರೂ ಭಕ್ತಿಯನ್ನು ಮಾಡುವುದಿಲ್ಲ. ಜ್ಞಾನ ಸತ್ಯಯುಗದಲ್ಲಿ ನಮಗೆ ಪ್ರಾಪ್ತಿಯಾಗುವುದಿಲ್ಲ. ಸತ್ಯಯುಗದಲ್ಲಿ ಈ ಜ್ಞಾನ ಕೂಡ ನಮಗೆ ಪ್ರಾಪ್ತಿಯಾಗುವುದಿಲ್ಲ. ಶ್ರೀಕೃಷ್ಣನ ಭಕ್ತಿಯನ್ನು ಸತ್ಯಯುಗದಲ್ಲಿ ಮಾಡುವುದಿಲ್ಲ. ಶ್ರೀಕೃಷ್ಣ ಸತ್ಯಯುಗದಲ್ಲಿ ಜ್ಞಾನದ ಮುರುಳಿಯನ್ನು ನುಡಿಸುವುದಿಲ್ಲ. ಮುರುಳಿ ಅಂದರೆ ಜ್ಞಾನವನ್ನು ನೀಡುವುದು. ಪರಮಾತ್ಮ ತಂದೆಯ ಮುರುಳಿಯಲ್ಲಿ ಜಾದು ಇದೆ ಎಂದು ಗಾಯನ ಇದೆ. ಮುರುಳಿಯಲ್ಲಿ ಜಾದು ಇದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಮುರುಳಿಯಲ್ಲಿ ಅವಶ್ಯವಾಗಿ ಯಾವುದೋ ಅಂತಹ ಜಾದು ಇರಬೇಕು ತಾನೆ. ಕೇವಲ ಮುರುಳಿಯನ್ನು ನುಡಿಸುವುದು ಇದು ಸಾಮಾನ್ಯ ಮಾತಾಗಿದೆ. ಬಡವರು ಕೂಡ ಕೊಳಲಿನ ಮುರುಳಿಯನ್ನು ನುಡಿಸುತ್ತಾರೆ. ಆದರೆ ಈ ಜ್ಞಾನದ ಮುರುಳಿಯಲ್ಲಿ ಜಾದು ಇದೆ. ಪರಮಾತ್ಮ ತಂದೆಯ ಈ ಮುರುಳಿಯಲ್ಲಿ ಜ್ಞಾನದ ಜಾದು ಇದೆ. ಅಜ್ಞಾನಕ್ಕೆ ಜಾದು ಎಂದು ಕರೆಯುವುದಿಲ್ಲ. ಶ್ರೀಕೃಷ್ಣ ಮುರುಳಿಯನ್ನು ನುಡಿಸುತ್ತಿದ್ದ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಶ್ರೀಕೃಷ್ಣನಿಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶ್ರೀಕೃಷ್ಣ ದೇವತೆಯಾಗಿದ್ದರು. ಮನುಷ್ಯರಿಂದ ದೇವತೆ ಆಗುವುದು ಮತ್ತು ದೇವತೆಗಳಿಂದ ಮನುಷ್ಯರಾಗುವುದು, ಇದು ಈ ನಾಟಕ ಚಕ್ರದಲ್ಲಿ ಪುನರಾವರ್ತನೆ ಆಗುತ್ತಿರುತ್ತದೆ. ದೈವಿ ಸೃಷ್ಟಿ ಇರುತ್ತದೆ, ಅಂದ ಮೇಲೆ ಮನುಷ್ಯ ಸೃಷ್ಟಿ ಕೂಡ ಇರುತ್ತದೆ. ಈ ಜ್ಞಾನದ ಮೂಲಕ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ. ಯಾವಾಗ ಸತ್ಯುಗ ಇರುತ್ತದೆಯೋ ಆಗ ಜ್ಞಾನದ ಆಸ್ತಿ ನಿಮಗೆ ಪ್ರಾಪ್ತಿಯಾಗಿರುತ್ತದೆ. ಸತ್ಯುಗದಲ್ಲಿ ಭಕ್ತಿ ಇರುವುದಿಲ್ಲ. ದೇವತೆಗಳು ಯಾವಾಗ ಮನುಷ್ಯರಾಗುತ್ತಾರೋ ಆಗ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಮನುಷ್ಯರಿಗೆ ವಿಕಾರಿಗಳು ಎಂದು ಕರೆಯಲಾಗುತ್ತದೆ, ದೇವತೆಗಳಿಗೆ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ. ದೇವತೆಗಳ ಸೃಷ್ಟಿಗೆ ಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ. ಈಗ ನೀವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ದೇವತೆಗಳು ಪುನಃ ಈ ಜ್ಞಾನವನ್ನು ಸತ್ಯಯುಗದಲ್ಲಿ ಪಡೆದುಕೊಳ್ಳುವುದಿಲ್ಲ. ಪುನಃ ಈ ಜ್ಞಾನ ಸತ್ಯಯುಗದಲ್ಲಿ ದೇವತೆಗಳ ಜೀವನದಲ್ಲಿ ಇರುವುದಿಲ್ಲ. ದೇವತೆಗಳು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ. ದುರ್ಗತಿಯಲ್ಲಿ ಇರುವಂತವರಿಗೆ ಜ್ಞಾನ ಬೇಕು. ಈ ಜ್ಞಾನದ ಮೂಲಕ ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಜ್ಞಾನವನ್ನು ಧಾರಣೆ ಮಾಡಿಕೊಂಡಿರುವಂತಹ ಆತ್ಮರ ನಡತೆ ದೇವತೆಗಳ ಸಮಾನ ಇರುತ್ತದೆ. ಯಾರು ಕಡಿಮೆ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದಾರೋ ಅವರ ನಡತೆ ಮಿಕ್ಸ್ ಆದಂತಹ ನಡತೆಯಾಗಿರುತ್ತದೆ. ಅಂದರೆ ಅವರು ಸಂಪೂರ್ಣ ದೇವತೆಗಳಂತೆ ವ್ಯವಹಾರವನ್ನು ಮಾಡುವುದಿಲ್ಲ ಮತ್ತು ಅವರ ನಡತೆಗೆ ಅಸುರಿ ನಡತೆ ಎಂದು ಕೂಡ ಕರೆಯುವುದಿಲ್ಲ. ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅಂತವರು ಪರಮಾತ್ಮ ತಂದೆಗೆ ಮಕ್ಕಳು ಎಂದು ಹೇಗೆ ಹೇಳಿಸಿಕೊಳ್ಳಲು ಸಾಧ್ಯ? ಮಕ್ಕಳು ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ತಂದೆ ಮಕ್ಕಳ ಬಗ್ಗೆ ಏಕೆ ಅರ್ಥ ಮಾಡಿಕೊಳ್ಳುತ್ತಾರೆ? ಕೆಲವು ಮಕ್ಕಳು ಬಹಳಷ್ಟು ಕಚ್ಚಾ ಆದಂತಹ ನಿಂದನೆಯನ್ನು ಪರಮಾತ್ಮ ತಂದೆಗೆ ಮಾಡುತ್ತಾರೆ. ಅಂದರೆ ಕೆಲವರು ಬಹಳ ಕೆಟ್ಟ ಮಾತಿನಿಂದ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಭಗವಂತ ತಂದೆಗೆ ನಿಂದನೆಯನ್ನು ಮಾಡುವುದು, ಭಗವಂತ ತಂದೆಗೆ ಬೈಯುವುದು ಎಷ್ಟು ಕೆಟ್ಟ ಗುಣ ಆಗಿದೆ. ಆದರೂ ಯಾವಾಗ ಬ್ರಾಹ್ಮಣರಾಗುತ್ತಾರೋ ಆಗ ಈ ರೀತಿ ನಿಂದನೆಯನ್ನು ಮಾಡುವುದನ್ನು ನಿಲ್ಲಿಸುತ್ತಾರೆ. ಅಂದ ಮೇಲೆ ಈ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ವಿದ್ಯಾರ್ಥಿಗಳು ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಮೂಲಕ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಾರೆ. ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದಾಗ ಅಮೃತ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡದೇ ಇದ್ದರೆ ಇನ್ನು ನಿಮ್ಮ ಬುದ್ಧಿಯಲ್ಲಿ ಯಾವ ಮಾತಿನ ಮಂಥನ ನಡೆಯುತ್ತದೆ? ಅಸುರಿ ವಿಚಾರ ಸಾಗರ ಮಂಥನ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ. ಅಂದರೆ
ಅಸುರಿ ವಿಚಾರಗಳ ಮಂಥನ ನಡೆಯುತ್ತಿದೆ ಎಂದು ಹೇಳಲಾಗುತ್ತದೆ. ಅಸುರಿ ವಿಚಾರಗಳ ಮಂಥನದ ಮೂಲಕ ಕೊಳಕು ಪ್ರಾಪ್ತಿಯಾಗುತ್ತದೆ, ಅಂದರೆ ಕೆಟ್ಟದ್ದೇ ಪ್ರಾಪ್ತಿಯಾಗುತ್ತದೆ. ನೀವೀಗ ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಮನುಷ್ಯರಿಂದ ದೇವತೆ ಆಗುವಂತಹ ಈ ಶಿಕ್ಷಣವನ್ನು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ. ದೇವತೆಗಳು ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿಲ್ಲ. ದೇವತೆಗಳಿಗೆ ಎಂದೂ ಕೂಡ ಜ್ಞಾನದ ಸಾಗರರು ಎಂದು ಕರೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅಂದ ಮೇಲೆ ಸ್ವಯಂ ಅನ್ನು ಕೇಳಿಕೊಳ್ಳಿ, ನನ್ನಲ್ಲಿ ಸರ್ವ ದೈವಿ ಗುಣ ಇದೆ ತಾನೆ? ಒಂದು ವೇಳೆ ನನ್ನಲ್ಲಿ ಅಸುರಿ ಗುಣ ಇದ್ದರೆ ಆ ಅಸುರಿ ಗುಣವನ್ನು ನಾನು ತೆಗೆದು ಹಾಕಬೇಕು. ಆಗ ಮಾತ್ರ ನಾನು ದೇವತೆ ಆಗಲು ಸಾಧ್ಯ. ನೀವೀಗ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ. ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಾ. ಅಂದ ಮೇಲೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಬಹಳ ಚೆನ್ನಾಗಿರಬೇಕು. ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಾ ಅಂದ ಮೇಲೆ ನೀವಿರುವಂತಹ ಸ್ಥಾನದ ವಾತಾವರಣ ಬಹಳ ಚೆನ್ನಾಗಿ ಇರಬೇಕು. ಚೀಚಿ ಕೊಳಕು ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. ಇಲ್ಲದಿದ್ದರೆ ನೀವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರು ಎಂದು ನಿಮ್ಮನ್ನು ನೋಡಿ ಹೇಳಲಾಗುತ್ತದೆ. ವಾತಾವರಣದಿಂದ ತಕ್ಷಣ ಗೊತ್ತಾಗುತ್ತದೆ ಮಕ್ಕಳು ಎಂತವರಾಗಿದ್ದಾರೆ ಎಂದು. ನಿಮ್ಮ ಬಾಯಿಂದ ದುಃಖವನ್ನು ನೀಡುವಂತಹ ಶಬ್ದ ಬರುತ್ತಿರುತ್ತದೆ. ಕೆಲವರ ಬಾಯಿಂದ ಅನ್ಯರಿಗೆ ದುಃಖವನ್ನು ನೀಡುವಂತಹ ಶಬ್ದ ಬರುತ್ತಿರುತ್ತದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕು. ಅಂದ ಮೇಲೆ ಸದಾ ನಿಮ್ಮ ಚೆಹರೆ ಹರ್ಷಿತ ಮುಖಿ ಚೆಹರೆ ಆಗಿರಬೇಕು. ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು. ಈ ಲಕ್ಷ್ಮೀ ನಾರಾಯಣರು ಎಷ್ಟೊಂದು ಹರ್ಷಿತ ಮುಖಿಗಳಾಗಿದ್ದಾರೆ. ಲಕ್ಷ್ಮೀ ನಾರಾಯಣರ ಆತ್ಮ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡಿದೆ. ಲಕ್ಷ್ಮೀ ನಾರಾಯಣರ ಆತ್ಮದ ಬಾಯಿಂದ ಜ್ಞಾನರತ್ನಗಳೇ ಬರುತ್ತಿತ್ತು. ಜ್ಞಾನವನ್ನೇ ಕೇಳುತ್ತಿದ್ದರು ಮತ್ತು ಜ್ಞಾನವನ್ನೇ ಹೇಳುತ್ತಿದ್ದರು. ಯಾರು ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣ ಆಗುತ್ತಾರೋ ಅವರು ಸಂಗಮ ಯುಗದಲ್ಲಿ ಜ್ಞಾನರತ್ನವನ್ನೇ ಕೇಳುತ್ತಿದ್ದರು ಮತ್ತು ಜ್ಞಾನರತ್ನವನ್ನೇ ಅನ್ಯರಿಗೆ ಹೇಳುತ್ತಿದ್ದರು. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಈಗ ಇಲ್ಲಿ ನೀವು ಯಾವ ಜ್ಞಾನರತ್ನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ನಂತರ ಅದೇ ಜ್ಞಾನರತ್ನ ಸತ್ಯವಾದ ವಜ್ರ ವೈಡೂರ್ಯ ಆಗುತ್ತದೆ. ನವರತ್ನದ ಮಾಲೆ ಅಂದರೆ ವಜ್ರ ವೈಡೂರ್ಯದ ಮಾಲೆ ಅಲ್ಲ, ಅದು ಚೈತನ್ಯ ರತ್ನಗಳ ಮಾಲೆಯಾಗಿದೆ. ಚೈತನ್ಯ ರತ್ನ ಆದಂತಹ ನಿಮ್ಮ ಮಾಲೆ ನವರತ್ನದ ಮಾಲೆಯಾಗಿದೆ. ಮನುಷ್ಯರು ಈ ರತ್ನಗಳ ಮಾಲೆಯನ್ನು ಸ್ಥೂಲ ರತ್ನದ ಮಾಲೆ ಎಂದು ತಿಳಿದುಕೊಂಡು ಆ ರತ್ನವನ್ನು ಉಂಗುರದಲ್ಲಿ ಧರಿಸಿಕೊಳ್ಳುತ್ತಾರೆ. ಅಂದರೆ ನವರತ್ನಗಳ ಉಂಗುರವನ್ನು ಧರಿಸಿಕೊಳ್ಳುತ್ತಾರೆ. ಜ್ಞಾನರತ್ನದ ಮಾಲೆ ಈ ಸಂಗಮ ಯುಗದಲ್ಲೇ ತಯಾರಾಗುತ್ತದೆ. ಈ ರತ್ನ 21 ಜನ್ಮಕ್ಕೋಸ್ಕರ ನಿಮ್ಮನ್ನು ಸಂಪತ್ತಿನಿಂದ ಸಂಪನ್ನರನ್ನಾಗಿ ಮಾಡುತ್ತದೆ. ಈ ಜ್ಞಾನರತ್ನವನ್ನು ನಿಮ್ಮ ಬುದ್ಧಿಯಿಂದ ಎಂದು ಯಾರು ಲೂಟಿ ಮಾಡಿಕೊಂಡು ಹೋಗಲು ಸಾಧ್ಯ ಇಲ್ಲ. ಆ ಸ್ಥೂಲ ರತ್ನದ ಹಾರವನ್ನು ಧರಿಸಿಕೊಂಡರೆ ತಕ್ಷಣ ಯಾರಾದರೂ ಲೂಟಿ ಮಾಡಿಕೊಂಡು ಹೋಗಬಹುದು. ಅಂದ ಮೇಲೆ ಈಗ ಸ್ವಯಂ ಅನ್ನು ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಅಸುರಿ ಗುಣವನ್ನು ತೆಗೆದು ಹಾಕಬೇಕು. ಅಸುರಿ ಗುಣ ಉಳ್ಳಂತಹ ವ್ಯಕ್ತಿಗಳ ಚೆಹರೆ ಕೂಡ ಅಷ್ಟೇ ಕನಿಷ್ಠ ಆಗಿ ಬಿಡುತ್ತದೆ. ಕ್ರೋಧಕ್ಕೆ ವಶ ಆದಾಗ ಚೆಹರೆ ತಾಮ್ರದಂತೆ ಕೆಂಪಾಗಿ ಬಿಡುತ್ತದೆ. ಕಾಮ ವಿಕಾರಕ್ಕೆ ವಶ ಆದಂತವರು ಸಂಪೂರ್ಣ ಕಪ್ಪು ಮುಖವುಳ್ಳವರಾಗಿ ಬಿಡುತ್ತಾರೆ. ಶ್ರೀಕೃಷ್ಣನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ. ವಿಕಾರಗಳಿಗೆ ವಶ ಆಗುವ ಕಾರಣ ಸುಂದರ ಆಗಿದ್ದಂತಹ ಶ್ರೀಕೃಷ್ಣ ಶ್ಯಾಮ ಆಗುತ್ತಾರೆ. ಈಗ ಮಕ್ಕಳಾದ ನೀವು ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಇದು ಶಿಕ್ಷಣ ಆಗಿದೆ. ಬಹಳಷ್ಟು ಧನವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಶಿಕ್ಷಣ ಈ ಜ್ಞಾನದ ಶಿಕ್ಷಣ ಆಗಿದೆ. ಮಕ್ಕಳಾದ ನೀವು ಈ ಜ್ಞಾನವನ್ನು ಕೇಳುತ್ತಿದ್ದೀರಾ. ಕ್ವೀನ್ ವಿಕ್ಟೋರಿಯಾರವರ ಮಂತ್ರಿ ಮೊದಲು ಬಹಳಷ್ಟು ಬಡವರಾಗಿದ್ದರು. ದೀಪದ ಬೆಳಕಿನಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದರು. ಕ್ವೀನ್ ವಿಕ್ಟೋರಿಯಾರವರ ಮಂತ್ರಿ ಓದುವಾಗ ದೀಪವನ್ನು ಹಚ್ಚಿಟ್ಟುಕೊಂಡು ಆ ದೀಪದ ಬೆಳಕಿನಲ್ಲಿ ಓದುತ್ತಿದ್ದರು. ಆದರೆ ಆ ಶಿಕ್ಷಣಕ್ಕೆ ರತ್ನ ಎಂದು ಕರೆಯಲು ಸಾಧ್ಯ ಇಲ್ಲ. ಆ ಶಿಕ್ಷಣ ರತ್ನ ಅಲ್ಲ. ಆ ಲೌಕಿಕ ಶಿಕ್ಷಣವನ್ನು ಕಲಿತು ನಂತರ ಅವರು ಸಂಪೂರ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಅವರು ಕಲಿತಂತಹ ಶಿಕ್ಷಣ ಕೆಲಸಕ್ಕೆ ಬಂತು, ಹಣ ಕೆಲಸಕ್ಕೆ ಬರಲಿಲ್ಲ. ಶಿಕ್ಷಣವೇ ಧನ ಸಂಪತ್ತಾಗಿದೆ. ಅದು ಹದ್ದಿನ ಶಿಕ್ಷಣ ಆಗಿದೆ. ಇದು ಬೇಹದ್ದಿನ ಶಿಕ್ಷಣ. ಅಂದ ಮೇಲೆ ಹದ್ದಿನ ಶಿಕ್ಷಣ ಹದ್ದಿನ ಧನ ಸಂಪತ್ತಾಗಿದೆ. ಬೇಹದ್ದಿನ ಶಿಕ್ಷಣ ಬೇಹದ್ದಿನ ಧನ ಸಂಪತ್ತಾಗಿದೆ. ಈಗ ನಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನೀವು ಧನವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಸತ್ಯಯುಗದಲ್ಲಿ ಶಿಕ್ಷಣವನ್ನು ಕಲಿಯುವುದಿಲ್ಲ. ಈ ಸಮಯದ ಪುರುಷಾರ್ಥದ ಆಧಾರದಿಂದ ಸತ್ಯಯುಗದಲ್ಲಿ ನಿಮಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ.
ಈ ಧನ ಅವಿನಾಶಿ ಧನ ಆಗಿಬಿಡುತ್ತದೆ. ಈ ಜ್ಞಾನದ ಸಂಪತ್ತು ಸತ್ಯಯುಗದಲ್ಲಿ ಅವಿನಾಶಿ ರೂಪದಲ್ಲಿ ಸ್ಥೂಲ ಧನ ಸಂಪತ್ತಾಗಿ ಬಿಡುತ್ತದೆ. ದೇವತೆಗಳ ಬಳಿ ಬಹಳಷ್ಟು ಧನ ಸಂಪತ್ತು ಇತ್ತು. ನಂತರ ಯಾವಾಗ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗುತ್ತಾರೋ, ಅಂದರೆ ರಾವಣ ರಾಜ್ಯದಲ್ಲಿ ಬರುತ್ತಾರೋ, ಆಗಲೂ ಕೂಡ ಅವರ ಜೀವನದಲ್ಲಿ ಎಷ್ಟೊಂದು ಧನ ಸಂಪತ್ತು ಇರುತ್ತದೆ. ಅವರು ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ನಂತರ ಮುಸಲ್ಮಾನರು ಆ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಅಂದ ಮೇಲೆ ದ್ವಾಪರ ಯುಗದಲ್ಲೂ ಕೂಡ ಎಷ್ಟೊಂದು ಧನ ಸಂಪತ್ತುಳ್ಳಂತಹ ಶ್ರೀಮಂತರು ನೀವು ಆಗಿದ್ದೀರಿ. ವರ್ತಮಾನ ಸಮಯದ ಶಿಕ್ಷಣದ ಮೂಲಕ ಯಾರು ಇಷ್ಟೊಂದು ಶ್ರೀಮಂತರಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಮನುಷ್ಯರು ಎಷ್ಟು ಶ್ರೇಷ್ಠರಾಗುತ್ತಿದ್ದಾರೆ ನೋಡಿ. ಬಡವರಿಂದ ಶ್ರೀಮಂತರಾಗುತ್ತಾರೆ. ಈಗ ಭಾರತ ದೇಶ ಎಷ್ಟೊಂದು ಬಡ ದೇಶ ಆಗಿದೆ ನೋಡಿ. ವರ್ತಮಾನ ಸಮಯದಲ್ಲಿ ಯಾರು ಹೆಸರಿಗೆ ಶ್ರೀಮಂತರಾಗಿದ್ದಾರೋ ಅವರಿಗೆ ಜ್ಞಾನವನ್ನು ಕೇಳಲು ಪುರ್ಸೊತ್ತಿಲ್ಲ. ತಮ್ಮದೇ ಆದಂತಹ ಧನ ಸಂಪತ್ತಿನ ಅಹಂಕಾರ ಅವರಿಗೆ ಎಷ್ಟೊಂದು ಇರುತ್ತದೆ. ಶ್ರೀಮಂತರಿಗೆ ತಮ್ಮದೇ ಆದ ಪದವಿಯ ಅಹಂಕಾರ ಬಹಳಷ್ಟು ಇರುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಅಹಂಕಾರವನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನನ್ನ ಬಳಿ ಧನ ಸಂಪತ್ತು, ವಜ್ರ ವೈಡೂರ್ಯ ಮುಂತಾದದ್ದು ಏನೂ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಆತ್ಮ ಶರೀರವನ್ನು ತ್ಯಾಗ ಮಾಡಿದಾಗ ಪುನಃ ಆತ್ಮದ ಶ್ರೀಮಂತಿಕೆ ಕೂಡ ಸಮಾಪ್ತಿಯಾಗುತ್ತದೆ. ಆತ್ಮ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಆತ್ಮದ ಬಳಿ ಇರುವಂತಹ ಎಲ್ಲಾ ವಸ್ತುಗಳು ಸಮಾಪ್ತಿಯಾಗುತ್ತದೆ, ಶ್ರೀಮಂತಿಕೆ ಸಮಾಪ್ತಿಯಾಗುತ್ತದೆ. ನಂತರ ಯಾವಾಗ ಹೊಸದಾಗಿ ಶರೀರದ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೋ, ಹಣವನ್ನು ಸಂಪಾದನೆ ಮಾಡುತ್ತಾರೋ, ಆಗ ಅವರು ಶ್ರೀಮಂತರಾಗಲು ಸಾಧ್ಯ. ಯಾರು ಚೆನ್ನಾಗಿ ಹಿಂದಿನ ಜನ್ಮದಲ್ಲಿ ದಾನ ಪುಣ್ಯವನ್ನು ಮಾಡಿರುತ್ತಾರೋ ಅವರು ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಮಂತರನ್ನು ನೋಡಿ ಹೇಳಲಾಗುತ್ತದೆ, ಇದು ಇವರ ಹಿಂದಿನ ಜನ್ಮದ ಕರ್ಮದ ಫಲ ಆಗಿದೆ. ಅಂದರೆ ಹಿಂದಿನ ಜನ್ಮದ ಶ್ರೇಷ್ಠ ಕರ್ಮದ ಆಧಾರದಿಂದ ಇವರು ಶ್ರೀಮಂತರಾಗಿದ್ದಾರೆ ಎಂದು. ಜ್ಞಾನದ ದಾನವನ್ನು ನೀಡಲಾಗುತ್ತದೆ ಅಥವಾ ಕಾಲೇಜನ್ನು, ಧರ್ಮಶಾಲೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಇವರು ಹಿಂದಿನ ಜನ್ಮದಲ್ಲಿ ಜ್ಞಾನವನ್ನು ದಾನವಾಗಿ ನೀಡಿರುವ ಕಾರಣ ಈ ಜನ್ಮದಲ್ಲಿ ವಿದ್ಯಾವಂತರಾಗಿದ್ದಾರೆ. ಅಥವಾ ಕಾಲೇಜ್, ಧರ್ಮಶಾಲೆಯನ್ನು ನಿರ್ಮಾಣ ಮಾಡಿರುವ ಕಾರಣ ಇವರಿಗೆ ಇಷ್ಟೊಂದು ಫಲಪ್ರಾಪ್ತಿಯಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಅದು ಅಲ್ಪ ಕಾಲಕ್ಕೋಸ್ಕರ ಫಲ ಆಗಿದೆ. ಈ ಕಲಿಯುಗದಲ್ಲಿ ದಾನ ಪುಣ್ಯ ಮುಂತಾದದ್ದನ್ನು ಇಲ್ಲಿ ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ದಾನ ಪುಣ್ಯವನ್ನು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲರ ಕರ್ಮ ಒಳ್ಳೆಯ ಕರ್ಮ ಆಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ತಂದೆಯ ಮೂಲಕ ನಿಮಗೆ ಆಸ್ತಿ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುವುದಿಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ. ವಿಕಾರಕ್ಕೆ ವಶ ಆದಾಗ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ. ವಿಕಾರದ ಮೂಲಕ ಎಲ್ಲರೂ ವಿಕರ್ಮವನ್ನು ಮಾಡುವಂತವರಾಗುತ್ತಾರೆ. ಸ್ವರ್ಗದಲ್ಲಿ ವಿಕರ್ಮ ಇರುವುದೇ ಇಲ್ಲ. ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಕೆಟ್ಟ ಕರ್ಮ ಇರುವುದಿಲ್ಲ. ಎಲ್ಲದಕ್ಕೂ ಆಧಾರ ಕರ್ಮ ಆಗಿದೆ. ಮಾಯಾ ರಾವಣ ನಮ್ಮನ್ನು ಅವಗುಣವುಳ್ಳಂತಹ ಆತ್ಮರನ್ನಾಗಿ ಮಾಡುತ್ತಾನೆ. ಪರಮಾತ್ಮ ತಂದೆ ಬಂದು ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ಆತ್ಮರನ್ನಾಗಿ ಮಾಡುತ್ತಾರೆ. ರಾಮವಂಶಿಗಳು ಮತ್ತು ರಾವಣ ವಂಶಿಗಳ ಮಧ್ಯದಲ್ಲಿ ಯುದ್ಧ ನಡೆಯುತ್ತದೆ. ರಾಮನ ವಂಶದವರಿಗೂ ರಾವಣನ ವಂಶದವರಿಗೂ ಯುದ್ಧ ನಡೆಯುತ್ತದೆ. ನೀವೀಗ ರಾಮನಿಗೆ ಮಕ್ಕಳಾಗಿದ್ದೀರಾ. ಬಹಳ ಒಳ್ಳೆಯ ಮಕ್ಕಳು ಮಾಯೆಗೆ ಸೋತು ಬಿಡುತ್ತಾರೆ. ಬಹಳಷ್ಟು ಒಳ್ಳೆಯ ಮಕ್ಕಳನ್ನು ಕೂಡ ಮಾಯೆ ಸೋಲಿಸಿ ಬಿಡುತ್ತದೆ. ಪರಮಾತ್ಮ ತಂದೆ ಯಾರು ಮಾಯೆಗೆ ಸೋತಿದ್ದಾರೆ ಎಂದು ಹೆಸರನ್ನು ಹೇಳುವುದಿಲ್ಲ. ಆದರೂ ಕೂಡ ಅಂತಹ ಮಕ್ಕಳ ಬಗ್ಗೆ ತಂದೆ ಭರವಸೆಯನ್ನು ಇಟ್ಟುಕೊಳ್ಳುತ್ತಾರೆ. ಪಾಪಾತ್ಮರಿಗಿಂತ ಅತಿ ಪಾಪಾತ್ಮರ ಉದ್ಧಾರವನ್ನು ಕೂಡ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಇಡೀ ವಿಶ್ವದ ಉದ್ಧಾರವನ್ನು ಮಾಡಬೇಕಾಗಿದೆ. ಪರಮಾತ್ಮ ತಂದೆ ಇಡೀ ವಿಶ್ವದ ಉದ್ಧಾರವನ್ನು ಮಾಡುತ್ತಾರೆ. ಈ ರಾವಣ ರಾಜ್ಯದಲ್ಲಿ ಸಂಪೂರ್ಣ ಅಧೋಗತಿಯನ್ನು ತಲುಪಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಪ್ರತಿದಿನ ಯುಕ್ತಿಯನ್ನು ತಿಳಿಸುತ್ತಾರೆ ಮತ್ತು ನೀವು ಅನ್ಯರನ್ನು ಹೇಗೆ ರಕ್ಷಣೆ ಮಾಡಬೇಕು ಎಂದು ತಂದೆ ನಿಮಗೆ ಪ್ರತಿದಿನ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ. ಆದರೂ ಕೂಡ ಮಕ್ಕಳು ಮಾಯೆಗೆ ವಶಾಗಿ ಕೆಳಗಡೆ ಬೀಳುತ್ತಾರೆ. ಅಂತವರು ಪಾಪಾತ್ಮರಿಗಿಂತ ಮಹಾನ್ ಪಾಪಾತ್ಮರಾಗಿ ಬಿಡುತ್ತಾರೆ. ಅಂತವರು ಪುನಃ ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯ ಇಲ್ಲ. ಮಾಡಿರುವಂತಹ ಆ ಪಾಪ ಆಂತರ್ಯದಲ್ಲೇ ಅವರ ಮನಸ್ಸನ್ನು ತಿನ್ನುತ್ತಿರುತ್ತದೆ. ಹೇಳಲಾಗುತ್ತದೆ ತಾನೆ, ಯಾರು ಅಂತಿಮ ಸಮಯದಲ್ಲಿ ಸ್ತ್ರೀಯರ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅಂತವರು ವೇಶ್ಯರಾಗಿ ಹುಟ್ಟುತ್ತಾರೆ ಎಂದು. ಅಂದ ಮೇಲೆ ಅವರು ಮಾಡಿರುವಂತಹ ಪಾಪ ಅವರಿಗೆ ನೆನಪಿಗೆ ಬರುತ್ತಿರುತ್ತದೆ. ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಪ್ರತಿ ಕಲ್ಪದಲ್ಲೂ ನೀವೇ ಈ ಜ್ಞಾನವನ್ನು ಕೇಳುತ್ತೀರಾ. ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ಪ್ರಾಣಿಗಳಿಗೆ ಗೊತ್ತಿಲ್ಲ. ನೀವೀಗ ಜ್ಞಾನವನ್ನು ಕೇಳುತ್ತಿದ್ದೀರಾ ಮತ್ತು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ.
ಮನುಷ್ಯರಂತೂ ಮನುಷ್ಯರಾಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಕಿವಿ, ಮೂಗು ಎಲ್ಲವೂ ಇದೆ. ಆದರೂ ಕೂಡ ಅವರು ಮನುಷ್ಯರೇ ಆಗಿದ್ದಾರೆ. ಆದರೆ ಲಕ್ಷ್ಮೀ ನಾರಾಯಣರಲ್ಲಿ ದೈವಿ ಗುಣ ಇದೆ. ಆದ್ದರಿಂದ ಅವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಈಗ ನೀವು ಕೂಡ ಹೇಗೆ ದೇವತೆ ಆಗುತ್ತೀರಾ? ಪುನಃ ನೀವು ಹೇಗೆ ಕೆಳಗಡೆ ಬೀಳುತ್ತೀರಾ? ಈ ಚಕ್ರದ ಸಂಪೂರ್ಣ ಜ್ಞಾನ ಈಗ ನಿಮಗೆ ಗೊತ್ತಿದೆ. ಈ ಚಕ್ರದ ಬಗ್ಗೆ ನಿಮಗೆ ಸಂಪೂರ್ಣ ಗೊತ್ತಿದೆ. ಯಾರು ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೋ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ. ಯಾರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲವೋ ಅಂತವರಿಗೆ ಬುದ್ಧುಗಳು ಎಂದು ಕರೆಯಲಾಗುತ್ತದೆ. ಮುರುಳಿಯನ್ನು ನುಡಿಸುವಂತವರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿರಬಹುದು. ನಾವು ಇಂತಿಂತಹ ಟಾಪಿಕ್ ನ ಬಗ್ಗೆ ಈ ರೀತಿ ಜ್ಞಾನವನ್ನು ತಿಳಿಸಬೇಕು ಎಂದು ಅವರ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ವಿಚಾರ ನಡೆಯುತ್ತಿರುತ್ತದೆ. ಈಗ ಇವರಿಗೆ ಜ್ಞಾನ ಅರ್ಥ ಆಗದೇ ಇದ್ದರೂ ಕೂಡ ಮುಂದೆ ಹೋದಂತೆ ಇವರು ಅವಶ್ಯವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಂದೆ ಮಕ್ಕಳ ಬಗ್ಗೆ ಭರವಸೆಯನ್ನು ಇಟ್ಟುಕೊಳ್ಳುತ್ತಾರೆ. ಭರವಸೆಯನ್ನು ಇಟ್ಟುಕೊಳ್ಳುವುದು ಅಂದರೆ ಸೇವೆಯ ಆಸಕ್ತಿಯನ್ನು ಇಟ್ಟುಕೊಳ್ಳುವುದು. ಸೇವೆಯ ಮಾತಿನಲ್ಲಿ ಎಂದೂ ಸುಸ್ತಾಗಬಾರದು. ಬಲೆ ಕೆಲವರು ಉನ್ನತ ಸ್ಥಾನಕ್ಕೆ ಏರಿ ಪುನಃ ಪಾಪಾತ್ಮರಾಗಿ ಬಿಡುತ್ತಾರೆ. ಒಂದು ವೇಳೆ ಅಂತವರು ಬಾಬಾರವರ ಮನೆಗೆ ಬಂದರೂ ಕೂಡ ಯಾರು ಉನ್ನತ ಸ್ಥಾನಕ್ಕೆ ಹೋಗಿ ಕೆಳಗಡೆ ಬಿದ್ದು ಕನಿಷ್ಠರಾಗಿದ್ದಾರೋ, ಪಾಪಾತ್ಮರಾಗಿದ್ದಾರೋ ಅಂತವರು ಬಾಬಾರವರ ಮನೆಗೆ ಬಂದರೂ ಕೂಡ ಅವರನ್ನು ಇಲ್ಲಿ ಸ್ನೇಹದಿಂದ ಕೂರಿಸಲಾಗುತ್ತದೆ. ಅವರಿಗೆ ಇಲ್ಲಿಂದ ವಾಪಸ್ ಹೋಗಿ ಎಂದು ಎಂದಾದರೂ ಹೇಳುತ್ತೀರೇನು? ಯಾರು ಪಾಪಾತ್ಮರಾಗಿದ್ದಾರೋ ಅಂತವರು ಪುನಃ ಬಾಬಾರವರ ಮನೆಗೆ ಬಂದರೆ ಅವರನ್ನು ಇಲ್ಲಿ ಸ್ನೇಹದಿಂದ ಕೂರಿಸುತ್ತೀರೋ ಅಥವಾ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತೀರೋ? ಅಂತವರ ಸಮಾಚಾರವನ್ನು ಕೂಡ ಕೇಳಬೇಕು. ಇಷ್ಟು ದಿನ ನೀವು ಎಲ್ಲಿಗೆ ಹೋಗಿದ್ದೀರಿ, ಏಕೆ ನೀವು ಬರಲಿಲ್ಲ ಎಂದು ಕೇಳಬೇಕು. ಅವರು ಹೇಳುತ್ತಾರೆ, ನಾವು ಮಾಯೆಗೆ ಸೋತು ಬಿಟ್ಟಿದ್ದೆವು ಎಂದು. ಅವರಿಗೂ ಕೂಡ ಅರ್ಥ ಆಗಿದೆ ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಎಂದು. ಜ್ಞಾನದ ಸ್ಮೃತಿಯಂತೂ ಇರುತ್ತದೆ ತಾನೆ. ಭಕ್ತಿ ಮಾರ್ಗದಲ್ಲಿ ಸೋಲುವ ಮತ್ತು ಗೆಲ್ಲುವ ಮಾತೇ ಇರುವುದಿಲ್ಲ. ಇದು ಜ್ಞಾನ ಆಗಿದೆ. ಈ ಜ್ಞಾನವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು. ಎಲ್ಲಿಯವರೆಗೂ ನೀವು ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ದೇವತೆಗಳಾಗಲು ಸಾಧ್ಯ ಇಲ್ಲ. ಕ್ರಿಶ್ಚಿಯನರಲ್ಲಿ, ಬೌದ್ಧಿಗಳಲ್ಲಿ, ಪಾರಸಿಗಳಲ್ಲಿ ಬ್ರಾಹ್ಮಣರು ಇರುವುದಿಲ್ಲ. ಬ್ರಾಹ್ಮಣರ ಮಕ್ಕಳೇ ಬ್ರಾಹ್ಮಣರಾಗಿರುತ್ತಾರೆ. ಈ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಈಗ ನಾವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ತಂದೆಯ ನೆನಪಿನ ಮೂಲಕ ತಂದೆಯಿಂದ ನಮಗೆ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಯಾರೇ ಸಿಕ್ಕರು ಅವರಿಗೆ ನೀವು ತಿಳಿಸಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ ತಕ್ಷಣ ಎಲ್ಲರೂ ಬೆರಳನ್ನು ಮೇಲೆ ಮಾಡಿ ತಂದೆ ಮೇಲಿದ್ದಾರೆ ಎಂದು ಸೂಚನೆಯನ್ನು ನೀಡುತ್ತಾರೆ. ಬೆರಳನ್ನು ಮೇಲೆ ಮಾಡಿ ಸೂಚನೆಯನ್ನು ನೀಡುತ್ತಿದ್ದೇವೆ ಅಂದ ಮೇಲೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಮೇಲಿದ್ದಾರೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಉಳಿದವರೆಲ್ಲ ಭಗವಂತ ತಂದೆಗೆ ಮಕ್ಕಳಾಗಿದ್ದಾರೆ. ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಪರಮಾತ್ಮ ತಂದೆ ಈಗ ಎಷ್ಟೊಂದು ನಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ಪವಿತ್ರ ಜಗತ್ತಿಗೆ ತಾವು ಸ್ವಯಂ ಬರುವುದಿಲ್ಲ. ಪಾವನ ಜಗತ್ತಿನಲ್ಲಿ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಪತಿತ ಜಗತ್ತಿನಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪಾವನ ಜಗತ್ತಿಗೆ ಬಂದು ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ? ಪರಮಾತ್ಮ ತಂದೆ ಹೆಸರೇ ಪತಿತ ಪಾವನ ಆಗಿದೆ ಅಂದ ಮೇಲೆ ಈ ಹಳೆಯ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಮಕ್ಕಳಿಗೆ ಸಾಲಿಗ್ರಾಮಗಳು ಎಂದು ಕರೆಯಲಾಗುತ್ತದೆ. ಶಿವ ತಂದೆಯ ಪೂಜೆ ಕೂಡ ನಡೆಯುತ್ತದೆ ಮತ್ತು ಸಾಲಿಗ್ರಾಮಗಳಾದ ನಿಮ್ಮ ಪೂಜೆ ಕೂಡ ನಡೆಯುತ್ತದೆ. ಇಬ್ಬರ ಪೂಜೆ ಕೂಡ ನಡೆಯುತ್ತದೆ. ಆದರೆ ಪೂಜೆಯನ್ನು ಮಾಡುವಂತವರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಕೇವಲ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ದೇವಿಯರಿಗೋಸ್ಕರ ಬಹಳ ಸುಂದರವಾದ ವಜ್ರ ಮುತ್ತಿನಿಂದ ಕೂಡಿರುವಂತಹ ಮಹಲನ್ನು ನಿರ್ಮಾಣ ಮಾಡಿ ಅದರಲ್ಲಿ ದೇವಿಯರ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಆದರೆ ಮಣ್ಣಿನ ಲಿಂಗವನ್ನು ನಿರ್ಮಾಣ ಮಾಡಿ ಪುನಃ ಆ ಲಿಂಗವನ್ನು ಸಮಾಪ್ತಿ ಮಾಡುತ್ತಾರೆ. ಮಣ್ಣಿನ ಲಿಂಗವನ್ನು ನಿರ್ಮಾಣ ಮಾಡಲು ಪರಿಶ್ರಮದ ಅನುಭವ ಕೂಡ ಆಗುವುದಿಲ್ಲ. ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಶಿವ ತಂದೆಯ ಪೂಜೆಯಲ್ಲಿ ಯಾವ ಪರಿಶ್ರಮದ ಮಾತು ಇಲ್ಲ. ಮಣ್ಣು ಫ್ರೀಯಾಗಿ ಸಿಗುತ್ತದೆ. ಕಲ್ಲಿನ ಮೇಲೆ ನೀರು ಬಿದ್ದು ಬಿದ್ದು ಆ ಕಲ್ಲು ಗೋಲಾಕಾರದ ಕಲ್ಲಾಗುತ್ತದೆ. ಅದನ್ನೇ ಶಿವಲಿಂಗು ಎಂದು ಕರೆದು ಪೂಜೆಯನ್ನು ಮಾಡುತ್ತಾರೆ. ನೀರು ಬಿದ್ದು ಬಿದ್ದು ಕಲ್ಲು ಅಂಡಾಕಾರದ ಕಲ್ಲಾಗಿ ಬಿಡುತ್ತದೆ.
ಆ ಕಲ್ಲಿಗೆ ಸಂಪೂರ್ಣ ಅಂಡಾಕಾರವನ್ನು ನೀಡುತ್ತಾರೆ. ಆತ್ಮ ಅಂಡಾಕಾರದಲ್ಲಿ ಇದೆ ಎಂದು ಹೇಳುತ್ತಾರೆ. ಆತ್ಮ ಬ್ರಹ್ಮ ಮಹಾತತ್ವದಲ್ಲಿ ನಿವಾಸವನ್ನು ಮಾಡುತ್ತದೆ. ಆದ್ದರಿಂದ ಆತ್ಮಕ್ಕೆ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ನೀವೀಗ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ಮೊಟ್ಟ ಮೊದಲು ಒಬ್ಬ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು. ಶಿವ ತಂದೆಗೆ ಬಾಬಾ ಎಂದು ಕರೆದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಇನ್ನು ಎರಡನೆಯದಾಗಿ ಬ್ರಹ್ಮ ತಂದೆಗೂ ಕೂಡ ಬಾಬಾ ಎಂದು ಕರೆಯುತ್ತೀರಾ. ಶಿವ ತಂದೆ ಪರಮಾತ್ಮ ತಂದೆಗೆ ತಂದೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇರಬೇಕು. ಪರಮಾತ್ಮ ತಂದೆ ಈಗ ಎಷ್ಟೊಂದು ನಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ. ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ಪವಿತ್ರ ಜಗತ್ತಿಗೆ ತಾವು ಸ್ವಯಂ ಬರುವುದಿಲ್ಲ. ಪಾವನ ಜಗತ್ತಿನಲ್ಲಿ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ಪತಿತ ಜಗತ್ತಿನಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪಾವನ ಜಗತ್ತಿಗೆ ಬಂದು ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ? ಪರಮಾತ್ಮ ತಂದೆ ಹೆಸರೇ ಪತಿತ ಪಾವನ ಆಗಿದೆ. ಅಂದ ಮೇಲೆ ಈ ಹಳೆಯ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಮಕ್ಕಳಿಗೆ ಸಾಲಿಗ್ರಾಮಗಳು ಎಂದು ಕರೆಯಲಾಗುತ್ತದೆ. ಶಿವ ತಂದೆಯ ಪೂಜೆ ಕೂಡ ನಡೆಯುತ್ತದೆ ಮತ್ತು ಸಾಲಿಗ್ರಾಮಗಳಾದ ನಿಮ್ಮ ಪೂಜೆ ಕೂಡ ನಡೆಯುತ್ತದೆ. ಇಬ್ಬರ ಪೂಜೆ ಕೂಡ ನಡೆಯುತ್ತದೆ. ಆದರೆ ಪೂಜೆಯನ್ನು ಮಾಡುವಂತವರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಕೇವಲ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ದೇವಿಯರಿಗೋಸ್ಕರ ಬಹಳ ಸುಂದರವಾದ ವಜ್ರ ಮುತ್ತಿನಿಂದ ಕೂಡಿರುವಂತಹ ಮಹಲನ್ನು ನಿರ್ಮಾಣ ಮಾಡಿ ಅದರಲ್ಲಿ ದೇವಿಯರ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಆದರೆ ಮಣ್ಣಿನ ಲಿಂಗವನ್ನು ನಿರ್ಮಾಣ ಮಾಡಿ ಪುನಃ ಆ ಲಿಂಗವನ್ನು ಸಮಾಪ್ತಿ ಮಾಡುತ್ತಾರೆ. ಮಣ್ಣಿನ ಲಿಂಗವನ್ನು ನಿರ್ಮಾಣ ಮಾಡಲು ಪರಿಶ್ರಮದ ಅನುಭವ ಕೂಡ ಆಗುವುದಿಲ್ಲ. ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಶಿವ ತಂದೆಯ ಪೂಜೆಯಲ್ಲಿ ಯಾವ ಪರಿಶ್ರಮದ ಮಾತು ಇಲ್ಲ. ಮಣ್ಣು ಫ್ರೀಯಾಗಿ ಸಿಗುತ್ತದೆ. ಕಲ್ಲಿನ ಮೇಲೆ ನೀರು ಬಿದ್ದು ಬಿದ್ದು ಆ ಕಲ್ಲು ಗೋಲಾಕಾರದ ಕಲ್ಲಾಗುತ್ತದೆ. ಅದನ್ನೇ ಶಿವಲಿಂಗು ಎಂದು ಕರೆದು ಪೂಜೆಯನ್ನು ಮಾಡುತ್ತಾರೆ. ನೀರು ಬಿದ್ದು ಬಿದ್ದು ಕಲ್ಲು ಅಂಡಾಕಾರದ ಕಲ್ಲಾಗಿ ಬಿಡುತ್ತದೆ. ಆ ಕಲ್ಲಿಗೆ ಸಂಪೂರ್ಣ ಅಂಡಾಕಾರವನ್ನು ನೀಡುತ್ತಾರೆ. ಆತ್ಮ ಅಂಡಾಕಾರದಲ್ಲಿ ಇದೆ ಎಂದು ಹೇಳುತ್ತಾರೆ. ಆತ್ಮ ಬ್ರಹ್ಮ ಮಹಾತತ್ವದಲ್ಲಿ ನಿವಾಸವನ್ನು ಮಾಡುತ್ತದೆ. ಆದ್ದರಿಂದ ಆತ್ಮಕ್ಕೆ ಬ್ರಹ್ಮಾಂಡ ಎಂದು ಕರೆಯುತ್ತಾರೆ. ನೀವೀಗ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ಮೊಟ್ಟ ಮೊದಲು ಒಬ್ಬ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು. ಶಿವ ತಂದೆಗೆ ಬಾಬಾ ಎಂದು ಕರೆದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಇನ್ನು ಎರಡನೆಯದಾಗಿ ಬ್ರಹ್ಮ ತಂದೆಗೂ ಕೂಡ ಬಾಬಾ ಎಂದು ಕರೆಯುತ್ತೀರಾ. ಶಿವ ತಂದೆಗೆ ತಂದೆ ಎಂದು ಕರೆದು ನೆನಪು ಮಾಡುತ್ತೀರಾ. ಬ್ರಹ್ಮ ತಂದೆಗೂ ಕೂಡ ತಂದೆ ಎಂದು ಕರೆದು ನೆನಪು ಮಾಡುತ್ತೀರಾ. ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮ ಪ್ರಜೆಗಳಿಗೆ ಪಿತ ಆಗಿದ್ದಾರೆ. ಅಂದ ಮೇಲೆ ಸಂಪೂರ್ಣ ಪ್ರಜೆಗಳಿಗೆ ಪಿತ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಈ ಸಂಪೂರ್ಣ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ಪ್ರಜಾಪಿತ ಬ್ರಹ್ಮ ಎಂದು ಅನೇಕರು ಹೇಳುತ್ತಾರೆ. ಆದರೆ ಬ್ರಹ್ಮ ತಂದೆಯ ಬಗ್ಗೆ ಯಥಾರ್ಥವಾಗಿ ಯಾರಿಗೂ ಗೊತ್ತಿಲ್ಲ. ಈ ಬ್ರಹ್ಮ ಯಾರಿಗೆ ಮಗು ಆಗಿದ್ದಾರೆ? ನೀವು ಹೇಳುತ್ತೀರಾ ಪರಂಪಿತ ಪರಮಾತ್ಮ ತಂದೆಗೆ ಬ್ರಹ್ಮ ತಂದೆ ಮಗು ಆಗಿದ್ದಾರೆ. ಶಿವ ತಂದೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಅಂದ ಮೇಲೆ ಈ ಬ್ರಹ್ಮ ತಂದೆ ಶರೀರಧಾರಿ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಈಶ್ವರನಿಗೆ ಮಗು ಆಗಿದ್ದಾರೆ. ಎಲ್ಲರೂ ಕೂಡ ಈಶ್ವರನಿಗೆ ಮಕ್ಕಳೇ ಆಗಿದ್ದಾರೆ. ಪುನಃ ಯಾವಾಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೋ ಆಗ ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮೆಲ್ಲರನ್ನು ದತ್ತು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ. ನಿರಾಕಾರ ರೂಪದಲ್ಲಿ ಎಲ್ಲರೂ ಈಶ್ವರ ತಂದೆಗೆ ಮಕ್ಕಳಾಗಿದ್ದಾರೆ. ನಂತರ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೋ ಆಗ ನಾವೆಲ್ಲ ಪ್ರಜಾಪಿತ ಬ್ರಹ್ಮನಿಗೆ ದತ್ತು ಮಕ್ಕಳು ಎಂದು ಹೇಳಿಸಿಕೊಳ್ಳುತ್ತೇವೆ. ಸತ್ಯಯುಗದಲ್ಲಿ ಯಾರು ಯಾರನ್ನೂ ದತ್ತು ತೆಗೆದುಕೊಳ್ಳುವುದಿಲ್ಲ. ಆತ್ಮರನ್ನು ಪರಂಪಿತ ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದಾರೇನು? ಇಲ್ಲ. ಈಗ ನಿಮ್ಮನ್ನು ಪರಮಾತ್ಮ ತಂದೆ ಇಲ್ಲಿ ದತ್ತು ತೆಗೆದುಕೊಂಡಿದ್ದಾರೆ. ನೀವೀಗ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಶಿವ ತಂದೆ ಆತ್ಮರನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ. ಎಲ್ಲಾ ಆತ್ಮರು ಅನಾದಿ ಮತ್ತು ಅವಿನಾಶಿಯಾಗಿದ್ದಾರೆ. ಪ್ರತಿಯೊಂದು ಆತ್ಮ ತನ್ನದೇ ಆದ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಶರೀರ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಆ ಪಾತ್ರವನ್ನು ಪ್ರತಿಯೊಬ್ಬರು ಅಭಿನಯ ಮಾಡಲೇಬೇಕು. ಈ ಪಾತ್ರ ಅವಿನಾಶಿ ಪಾತ್ರ ಆಗಿದೆ, ಅನಾದಿ ಪಾತ್ರ ಆಗಿದೆ. ಈ ಅನಾದಿ ಮತ್ತು ಅವಿನಾಶಿ ಆದಂತಹ ಪಾತ್ರ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ. ಈ ಪಾತ್ರಕ್ಕೆ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ ಎಂದು ಹೇಳಲಾಗುತ್ತದೆ. ಅಂದರೆ ಈ ನಾಟಕ ಚಕ್ರ ಅನಾದಿಯಿಂದ ತಿರುಗುತ್ತಿದೆ.
ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಮ್ಮ ಶ್ರೀಮಂತಿಕೆ ಮತ್ತು ಪದವಿಯ ಅಹಂಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಅವಿನಾಶಿ ಜ್ಞಾನದ ಧನದ ಮೂಲಕ ಸ್ವಯಂವನ್ನು ಸಂಪತ್ತಿನಿಂದ ಸಂಪನ್ನ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಸೇವೆಯಲ್ಲಿ ಎಂದೂ ಕೂಡ ಸುಸ್ತಾಗಬಾರದು. ಸೆಕೆಂಡ್ ಪಾಯಿಂಟ್, ವಾತಾವರಣವನ್ನು ಚೆನ್ನಾಗಿ ರೂಪಿಸುವುದಕ್ಕೋಸ್ಕರ, ಅಂದರೆ ವಾತಾವರಣವನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು. ದುಃಖವನ್ನು ನೀಡುವಂತಹ ಶಬ್ದ ನಮ್ಮ ಬಾಯಿಂದ ಬರಬಾರದು ಅನ್ನುವ ಮಾತಿನ ಕಡೆ ನಮಗೆ ಸಂಪೂರ್ಣ ಗಮನ ಇರಬೇಕು. ಸದಾ ಹರ್ಷಿತ ಮುಖಿಗಳಾಗಿ ಇರಬೇಕು. ಇಂದಿನ ವರದಾನ ಆಗಿದೆ. ಎಂತಹ ವಾಯುಮಂಡಲದಲ್ಲಿ ಇದ್ದರೂ ಕೂಡ ಮನಸ್ಸು ಮತ್ತು ಬುದ್ಧಿಯನ್ನು ಸೆಕೆಂಡ್ ನಲ್ಲಿ ಏಕಾಗ್ರ ಮಾಡಿಕೊಳ್ಳುವಂತಹ ಸರ್ವಶಕ್ತಿಯಿಂದ ಸಂಪನ್ನ ಆಗಿ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಸರ್ವಶಕ್ತಿಯ ಆಸ್ತಿಯನ್ನು ನೀಡಿದ್ದಾರೆ. ನೆನಪಿನ ಶಕ್ತಿಯ ಅರ್ಥವೇ ಆಗಿದೆ ಮನಸ್ಸು ಬುದ್ಧಿಯನ್ನು ಯಾವ ಸ್ಥಾನದಲ್ಲಿ ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಮನಸ್ಸು ಬುದ್ಧಿ ಅದೇ ಸ್ಥಾನದಲ್ಲೇ ಜೋಡಣೆ ಆಗಬೇಕು. ಅಂದರೆ ಮನಸ್ಸು ಬುದ್ಧಿಯನ್ನು ಎಲ್ಲಿ ಹೇಗೆ ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಮನಸ್ಸು ಬುದ್ಧಿ ಅಲ್ಲಿ ಅದೇ ರೀತಿ ಜೋಡಣೆ ಆಗಬೇಕು. ಎಂತಹ ವಾತಾವರಣದ ಮಧ್ಯದಲ್ಲಿ ಇದ್ದರೂ ಕೂಡ ಸೆಕೆಂಡ್ ನಲ್ಲಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಬೇಕು. ಪರಿಸ್ಥಿತಿಯ ಏರುಪೇರಿದ್ದರೂ ಕೂಡ, ತಮೋಗುಣೆ ವಾಯುಮಂಡಲ ಇದ್ದರೂ ಕೂಡ, ಮಾಯಿ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರೂ ಕೂಡ ಪುನಃ ಸೆಕೆಂಡ್ ನಲ್ಲಿ ಮನಸ್ಸು ಏಕಾಗ್ರ ಆಗಬೇಕು. ಇಂತಹ ನಿಯಂತ್ರಣಾ ಶಕ್ತಿ ನಿಮ್ಮಲ್ಲಿ ಇದ್ದಾಗ ನೀವು ಸರ್ವಶಕ್ತಿಯಿಂದ ಸಂಪನ್ನರಾಗಿದ್ದೀರಾ ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ವಿಶ್ವ ಕಲ್ಯಾಣದ ಜವಾಬ್ದಾರಿ ಮತ್ತು ಪವಿತ್ರತೆಯ ಬೆಳಕಿನ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತವರೇ ಡಬ್ಬಲ್ ಕಿರೀಟಧಾರಿಗಳಾಗುತ್ತಾರೆ. ಒಳ್ಳೆಯದು. ಓಂ ಶಾಂತಿ.